ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜನಾ ಆಗ್ರೋ ಟ್ರೇಡರ್ಸ್ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಟೊಮೆಟೊ ಗಿಡ ಹೆಂಗೆ ಒಣಗಿ ಸಾಯ್ತತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ, ಮತ್ತು ಅದ್ರ ಮಾಹಿತಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವ ಔಷಧಿ ಮಾಡಿದರೆ ಸರಿ ಹೋಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೋಡ್ತಾ ಹೋಗಿ ಗೊತ್ತಾಗ್ತದೆ ನೋಡಿ. ಒಂದ್ಸರಿ ಇಡೀ ಹೊಲ ತೋರಿಸ್ತೀನಿ ನಿಮಗೆ. ಇದೆಲ್ಲ ನನ್ನ ಹತ್ರನೇ ಮಾಡಿರ್ತಕ್ಕಂಥದ್ದು ಔಷಧಿ ಎಲ್ಲ ತೊಗೊಂಡು ಮಾಡಿದ್ರು ನೋಡಿ. ಇಷ್ಟೆಲ್ಲ ಚೆನ್ನಾಗಿ ಬೆಳೆದಿದೆ ಇದೆಲ್ಲ. ಇದ್ರಾಗ ಯಾವುದೇ ಡಿಸೀಸ್ ಇಲ್ಲ. ಡಿಸೀಸ್ ಅಂದರೆ ಇಲ್ಲಿ ಕಾಣುತ್ತೆ ನಿಮಗೆ, ಇಲ್ಲಿ ಕಾಣ್ತದೆ. ಇದು ಈ ರೀತಿ ಅಂದರೆ ಇದು ರಂಗೋಲಿ ಹುಳ ಅಂತ ನೀವು ಆಡು ಭಾಷೆಯಲ್ಲಿ ಕರಿತೀರಿ. ನಾವು ಮೊದಲು ಭಾಳ ವೆಜಿಟೇಬಲ್ ಅಡ್ಡಾಡ್ತಿದ್ದೀವಿ, ಕಡಿಮೆ ಮಾಡಿಬಿಟ್ಟೆ ಈಗ. ಆಮೇಲೆ ಇಲ್ಲೂ ಕೂಡ ಸಣ್ಣದು ಕೀಟ ಹರಿದಾಡ್ತದೆ, ನಿಮಗೆ ಕಾಣ್ತಾ ಇಲ್ಲ. ಇಲ್ಲೂ ಕಾಣುತ್ತೆ ನೋಡಿ, ಇಲ್ಲಿ ನೀಟಾಗಿ. ಇದು ರಂಗೋಲಿ ಹುಳ. ಈ ರಂಗೋಲಿ ಹುಳ ಈ ಗರಿ ಸುಡ್ತಕ್ಕಂಥದ್ದಿದೆ, ಹಿಂಗೆ ಈ ರೀತಿ ಕಾಯಿಲೆ. ನೆಕ್ಸ್ಟ್ ಇನ್ನೊಂದು ಬ್ಲೈಟ್ ಅಂತ ಬರ್ತದೆ, ಇದಕ್ಕೆ ರೋಗ ಜಾಸ್ತಿ. ಸೊ ಅದು ನೋಡಿ, ಇದು ರಂಗೋಲಿ ಹುಳ ಹಿಂಗೆಲ್ಲ ಡ್ಯಾಮೇಜ್ ಮಾಡೈತಿ. ಇಲ್ಲಿ ಇದು ಕಾಣುತ್ತೆ ನಿಮಗೆಲ್ಲ, ಇದು ಬ್ಲೈಟ್ ಅಂತ ಬರ್ತದೆ. ಸೊ ಈ ಬ್ಲೈಟ್ ಡಿಸೀಸು ಮತ್ತು ಇದು ಒಣಗಿ ಹೋಗ್ತದೆ ಎಲೆಯೆಲ್ಲ. ಇಂಥ ರೋಗಗಳನ್ನು ನೀವು ಹತೋಟಿ ಮಾಡ್ಬೇಕಂತ ಅಂದರೆ ಏನು ಸಿಂಪಡಣೆ ಮಾಡ್ಬೋದಪ್ಪ? ಕಾರ್ಬನ್ ಡೈಜಿಯಮ್ WP, ಅದು ವೆಟ್ಟಿಂಗ್ ಪೌಡ್ರ್ ಇರ್ತಕ್ಕಂಥ 50% ಇರ್ತದೆ. ಅದನ್ನು ತೊಗೊಳ್ಳಿ. ಅದು ನಿಮಗೆ ಸಖತ್ ಕೆಲಸ ಮಾಡ್ತದೆ. ಎಲೆ ಚುಕ್ಕೆ ರೋಗ, ಬೂದಿ ರೋಗ, ಈ ಬ್ಲೈಟು ಮತ್ತು ಇಂಥ ಡಿಸೀಸೆಲ್ಲ ಪರಿಣಾಮಕಾರಿ ಹತೋಟಿ ಬರ್ತದೆ. ಈ ರಂಗೋಲಿ ಹುಳ ತೋರಿಸಿ ಹೇಳಿದ್ನಲ್ಲ, ಅಂಥ ಹುಳುಗಳನ್ನು ಹತೋಟಿ ಮಾಡೋದಕ್ಕೆ ನೀವು ಇಮಿಡಾ ಕ್ಲೋರಿಪ್ರೈಡ್ ಇರ್ತಕ್ಕಂಥ ಕೆಮಿಕಲ್ ತಗೊಂಡು 17 SL ಇರ್ತಕ್ಕಂಥದ್ದನ್ನು ತೊಗೊಳ್ಳಿ. ಈ ಕಾರ್ಬನ್ ಡೈಜಿಯಮ್ಮನ್ನು 1 ಲೀಟ್ರ್ ನೀರಿಗೆ 7 ರಿಂದ 3 ಗ್ರಾಮು, ಅದು ಪೌಡ್ರ್ ಫಾರ್ಮ್ ಇರುತ್ತೆ. 3 ಗ್ರಾಮ್ ಹಾಕಿದ್ರೆ ಏನು ತೊಂದರೆ ಇಲ್ಲ. ಮತ್ತು ಅದೇ ರೀತಿ ಇಮಿಡಾ ಕ್ಲೋರಿಫೈಡ್ ಇದೆಯಲ್ಲ, ಅದೊಂದು 16 ಲೀಟ್ರ್ ಕ್ಯಾನಿಗೆ ನೀವು ಒಂದು 6 ml 8 ml ಲಾಸ್ಟ್ ಅಪ್ ಟು ಅಂದರೆ 15 ml ವರೆಗೂ ನೀವು ಅದು ರೋಗದ ತೀವ್ರತೆ ನೋಡಿಬಿಟ್ಟು ಹಾಕ್ಕೊಂಡು ಸಿಂಪಡಣೆ ಮಾಡ್ಬೋದು. ಸ್ಪ್ರೆಡ್ಡಿಂಗ್ ಏಜೆಂಟ್ ಒಂದು ಹಾಕೇಳಿ. ಈ ಮೂರನ್ನು ಮಿಶ್ರಣ ಮಾಡಿ ಹಾಕ್ಯಂಡು ಹೊಡೆದ್ರೆ ಖಂಡಿತ ಏನೋ ಅದು ರೋಗ ಮತ್ತು ಕೀಟಗಳ ಹತೋಟಿ ಖಂಡಿತ ಬರ್ತದೆ. ನೆಕ್ಸ್ಟು ಈ ರೋಗ ಭಾಳ ಇರ್ತದೆ, ಈ ಒಣಗಿ ಸಾಯ್ತಕ್ಕಂಥ ರೋಗ ನೋಡಿ. ಇದರಲ್ಲಿ ಶಿಲೀಂಧ್ರಗಳು ಯಾವುದರ ಆಗಿರಲಿ, ಬೇರೆ ಶಿಲೀಂಧ್ರಗಳಿದೆ, ಬಟ್ ರೋಗದ ಲಕ್ಷಣಗಳೆಲ್ಲ ಒಂದೇ ಥರ ಇರ್ತದೆ. ಇದೇನಾಗಿರ್ತದೆ, ಇಲ್ಲಿ ಬೇರಿಗೆ ಅಟ್ಯಾಕ್ ಆಗಿರ್ತದೆ ರೋಗ. ಬೇರಿಗೆ ಅಟ್ಯಾಕ್ ಆದಾಗ ಇದರಲ್ಲೊಂದು ಬೇರು ತೆಗೆದು ನೋಡುವ. ಬೇರಿಗೆ ಅಟ್ಯಾಕ್ ಆಗಿರ್ತದೆ. ಈ ಬೇರೆಲ್ಲ ಏನಾಗಿರ್ತದೆ, ಹಸಿ ಇರಲ್ಲ. ಇದು ನೋಡಿ, ನಾನು ಕಿತ್ಕೊಂಡಿದ್ದೀನಿ ಬೇರು. ಇದು ನೋಡಿ, ಇದು ಬೇರಿದು. ಈ ಬೇರು ಹಸಿ ಇರಲ್ಲ ಅಂತ ಹೇಳಿದೆ ನಾನು. ಒಣಗಿ ಹೋಗ್ಬಿಡ್ತದೆ ನೋಡಿ. ಇದೆಲ್ಲ ಒಣಗೈತಿದೆ, ಇದೆಲ್ಲ ಅಂದರೆ ಒಣಗ್ತೈತೆ. ನಾನೇನು ಮಾಡಿದ್ದೆ ಅಂತ ಅಂದರೆ ಇದಕ್ಕೆ ಔಷಧಿ ಕೊಟ್ಟು ಕಳಿಸಿದ್ದೆ. ಇದಕ್ಕೆ ಏನಪ್ಪ ಅಂತಂದರೆ ಈ ರೋಗ ಬಂದರೆ ಹತೋಟಿ ಮಾಡೋದು ನೋಡಿ. ಇವೆಲ್ಲ ಇನ್ನೊಂದು ಸರಿ ಹೇಳ್ತೀನಿ. ಅಡಿಕೆ ಗಿಡಗಳು ಒಣಗಿ ಸಾಯೋದು, ಟೊಮೆಟೊ ಗಿಡ ಒಣಗಿ ಸಾಯೋದು, ಮುಳುಗಾಯಿ ಗಿಡ ಒಣಗಿ ಸಾಯೋದು, ಇವೆಲ್ಲ ಬೇರೆ ಶಿಲೀಂಧ್ರಗಳಾಗಿರ್ತರೂ ಕೂಡ ಔಷಧಿ ಒಂದೇ ಆಗಿರ್ತದೆ. ಇದರಿಂದ ಗಮನಿಸ್ಬೇಕಿದು, ಭಾಳ ಇಂಪಾರ್ಟೆಂಟ್ ಇದು. ಯಾವುದೇ ಗಿಡ ಹಿಂಗೆ ಒಣಗಿ ಸಾಯೋದು. ಏನು ಮಾಡ್ಬೇಕಪ್ಪ ಇದಕ್ಕೆ, ಯಾಕೆ ಹಿಂಗಾಗುತ್ತೆ ಅಂತಂದರೆ, ಇದಕ್ಕೆ ಈ 2 ನಾಳೆ ಇರುತ್ತಲ್ಲ, ಒಂದು ಫುಡ್ಡು ತೊಗೊಂಡೋಗೋದು, ಇನ್ನೊಂದು ನೀರು ತೊಗೊಂಡೋಗೋದು. ನೀರಿನ ಜೊತೆಗೇ ಆಹಾರ ತೊಗೊಂಡೋಗ್ತದೆ. ಅಂಥ ಅಂಗಾಂಶಗಳು ಇರ್ದವಲ್ಲ, ಒಂದು ನೀರಿನ ಅಂಗಾಂಶ, ಇನ್ನೊಂದು ಒಂದು ಆಹಾರದ ಅಂಗಾಂಶ ಇರುತ್ತಲ್ಲ, ಆ ನೀರಿನ ಅಂಗಾಂಶ ಇವೆಲ್ಲ ಏನಾಗ್ತದೆ, ಸತ್ತೋಗಿರ್ತದೆ ಅದ್ರಾಗ. ಅದಕ್ಕೇ ರೋಗ ಆಗಿರ್ತದೆ. ಅದು ವೇನ್ಸಿಗೆ ಅದರ ಒಂದು ವೇನ್ಸ್ ಬಳ್ಳಿ ಏನಾಗಿರ್ತದಲ್ಲ, ಅಟ್ಯಾಕ್ ಆಗಿರ್ತದೆ ರೋಗ. ಆವಾಗ ಅದು ನೀರು ಫುಡ್ಡು ಸಪ್ಲೈ ಆಗೋಲ್ಲ. ಆವಾಗ ಏನಾಗ್ತದೆ, ಗಿಡ ಒಣಗಿ ಸಾಯಕತ್ತದೆ. ಬೇರೆ ಸತ್ತೋದು ಅಂತಂದರೆ ಅದಕ್ಕೆ ಏನೂ ಸಪ್ಲೈ ಆಗೋಲ್ಲ, ಸಾಯ್ತದೆ. ಇದಕ್ಕೆ ಹತೋಟಿ ಏನು ಮಾಡ್ಬೋದು ಅಂತಂದರೆ, ಕಾಪರ್ ಆಕ್ಸಿಕ್ಲೋರೈಡ್ ಇದೆಯಲ್ಲ, ಅದನ್ನು ಒಂದು 3 ಗ್ರಾಮು ಪ್ರತಿ ಲೀಟ್ರ್ ನೀರಿಗೆ, ಮತ್ತು ಇದು ಸ್ಟೆಪ್ಟ್ರಪ್ಲಸ್ ಅಂತ ಏನು ಸಲ್ಫೇಟ್ ಟೆಟ್ರಾಹೈಡ್ರೋಕ್ಲೋರೈಡ್ ಇರ್ತಕ್ಕಂತಹ ಬ್ಯಾಕ್ಟೀರಿಯಾ ನಾಶಕ, ಇದನ್ನು ಒಂದು 16 ಲೀಟ್ರಿಗೆ 14 ಲೀಟ್ರ್ ಕ್ಯಾನಿಗೆ ಹೇಳ್ಬಿಡ್ತೀನಿ ನೀವು. 50 ಗ್ರಾಮು ಕಾಪರ್ ಆಕ್ಸಿಕ್ಲೋರೈಡು, ಒಂದು ಟೆಟ್ರಾಹೈಡ್ರೋಕ್ಲೋರೈಡ್ ಇರ್ತಕ್ಕಂಥ ಸ್ಟೆಪ್ಟ್ರಪ್ಲಸ್ ಅಂತ ಬ್ಯಾಕ್ಟೀರಿಯಾ ನಾಶಕ ಚೀಟ್ ಹಾಕೊಂಡು ಬೇರು ತಪ್ಪ ಅನ್ಬೇಕು, ಫುಲ್ ಡ್ರಿಂಚ್ ಮಾಡಬೇಕು. ಆವಾಗ ಇದನ್ನು ಪರಿಣಾಮಕಾರಿಯಾಗಿ ಹತೋಟಿಗೆ ತರ್ಬೋದು. ಇವನು ರೈತ ಏನು ಮಾಡಿದ್ದೆ, ಇದೆಲ್ಲ ನನ್ನ ಹತ್ರನೇ ಮಾಡಿದ್ದು. ಚೆನ್ನಾಗಿ ಎಷ್ಟು ಎತ್ತರ ಬೆಳೆದೈತೆ ನೋಡಿರಿ. ಇದು ಹೆಚ್ಚು ಕಡಿಮೆ 4 ಅಡಿ ಮೇಲಿದೆ ಇದು ಬೆಳೆದಿರೋದಿಲ್ಲ. ಕಾಯಿ ಸೆಟ್ಟಿಂಗು ಚೆನ್ನಾಗಿದೆ. ಈ ಮೊನ್ನೆ ಅಷ್ಟೇ ನಾನು ಕೊಟ್ಟಿದ್ದೆ, ಚೆಕ್ ಮಾಡೋಕ್ಕೋಸ್ಕರ ಬಂದೆ ನಾನು. ನೋಡಿ, ಇಲ್ಲೊಂದು ಗಿಡ ಇದೆ,
ರೋಗ ಹಂಗೆ ಹರಡೋದಾಗಿದ್ದರೆ ಪಕ್ಕದ ಗಿಡ ಎಲ್ಲ ಈಚಣಿಗೆ ತೊಗೊಂಡು ಸಾಯ್ಬೇಕಾಗಿತ್ತು. ಅದು ಏನಾಗಿತ್ತು, ರೋಗ ಅದು ಅಲ್ಲಿಗೆ ನಿಂತ್ಕೊಂಡೈತೆ. ಅದು ಅಂದರೆ ಡ್ರಿಂಚ್ ಮಾಡಿಸಿದ್ದೆ ಚೆಂದಾಗಿ ನಾನು, ಅದು ರೋಗ ಹತೋಟಿ ಬಂದೈತೆ ನೋಡಿ. ಇಲ್ಲಿ ಈ ರೋಗ ಬಂತು ಅಂದರೆ ಈ ಶುಂಠಿ ಕೊಳೆ ಇದ್ದಂಗೆ ಇವೆಲ್ಲ ಸೇಮು. ಕೊಳೆ ರೋಗ ಅಂತ ಅಂದರೆ ಎಲ್ಲವನ್ನ ಅವೇ ಅವು ಪಕ್ಕದಾಗೆ ಹೋಗ್ಬಿಡ್ತೈತೆ, 24 ಗಂಟೆ ಒಳಗೆ ಫುಲ್ಲು ಹೋಗ್ಬಿಡ್ತೈತೆ. ಅದು ಏನಾಗ್ತೈತೆ, ಒಂದು ಸರಿ ಹತೋಟಿ ಈಗ ಬಂದು ಡ್ರಿಂಚ್ ಮಾಡಿಸಿದ್ದೆ, ನೀಟಾಗಿ ಹತೋಟಿ ಬಂದಿತ್ತು. ಈಗ ಇನ್ನೊಂದು ಸರಿ ಡ್ರಿಂಚ್ ಮಾಡಿಸ್ಬೇಕು ಇದಕ್ಕೆ. ಆವಾಗ ಏನಾಗ್ತೈತೆ, ಸಂಪೂರ್ಣವಾಗಿ ಹತೋಟಿಗೆ ಬರ್ತದೆ. ಸೊ ಈ ರೋಗನೇ ಬರಬಾರ್ದು ಅಂದರೆ ನೀವು ಬಿಗಿನಿಂಗಲ್ಲಿ ಸಸಿ ನಡ್ತಿರಲ್ಲ, ಸಸಿಗೆ ಟ್ರೈಕೋಡರ್ಮಾ ಸೂಡೋಮೋನಾಸು ಅದಕ್ಕೆ ಹಾಕಬೇಕು. ನೆಕ್ಸ್ಟು ಎದ್ದ ಮೇಲೂ ಕೂಡ ಆ ಮಣ್ಣಿಗೆ ಹಚ್ತೀವಲ್ಲ, ಮಣ್ಣಿಗೆ ಕೂಡ ಟ್ರೈಕೋಡರ್ಮಾ ಸೂಡೋಮೋನಾಸ್ ಹಾಕಿದರೆ ಈ ರೋಗ ಬರಲ್ಲ. ಸೊ ನಿಮಗೆ ಇಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ತು ಅಂತ ಅನ್ಕೊಳ್ತೀನಿ. ರೈತ ಬಾಂಧವರು ಟ್ರೈಕೋಡರ್ಮಾ ಸೂಡೋಮೋನಾಸನ್ನು ಯಾವುದೇ ಬೆಳೆಗಳನ್ನು ನಾಟಿ ಮಾಡಬೇಕಾದ್ರೆ ಮುಂಚೆಗೆ ಬಳಸಿ. ಅದಕ್ಕೇನಪ್ಪ ಕಂಡೀಷನ್ ಅಂದರೆ, ಅದಕ್ಕೆ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಕೀಟನಾಶಕಗಳು ಇಂಥವನ್ನು ಬಳಸಬಾರ್ದು. ಅಂದರೆ ಜೀವ ತೆಗಿಯೋದು ಬಳಸಬಾರ್ದು. ಅದ್ರ ಜೊತೆ ಬೇರೆದೆಲ್ಲ ಏನಾರು ಹಾಕಿ ನಡೀತಾಯಿದೆ, ಬಟ್ ಜೀವ ತೆಗಿತಕ್ಕಂಥದ್ದನ್ನು, ಜೀವಾಣುಗಳು ಸಾಯಿಸ್ತಕ್ಕಂಥದ್ದನ್ನು ಯಾವುದು ಮಿಕ್ಸ್ ಮಾಡಬಾರ್ದು. ಸೊ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ನಿಮ್ಮ ಸಂಜನಾ ಅಗ್ರೋ ಟ್ರೇಡರ್ಸ್ ಮಂಜುನಾಥ್. ಥ್ಯಾಂಕ್ ಯು ವೆರಿ ಮಚ್.